ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಂಗಳವಾರ ನಮಗೆ ಸಂಕಷ್ಟಹರ ಚತುರ್ಥಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಗಣಪತಿಯನ್ನು ನಾವು ವಿಘ್ನ ವಿನಾಶಕ ಅಂತ ಹೇಳ್ತೀವಿ. ಈ ದಿನ ಮಾಡುವಂಥ ಪರಿಹಾರಗಳು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ತೀರುತ್ತೆ. ಅಂದರೆ ಅದ್ರ ಜೊತೆ ಸಂಕಷ್ಟಹರ ಚತುರ್ಥಿ ಇದೆ ಅಲ್ವಾ, ಮಂಗಳವಾರ ಕೂಡಿ ಬಂದಿರೋದ್ರಿಂದ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ನಮಗಿರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆಗಳಲ್ಲಿ ತುಂಬ ಮುಖ್ಯವಾಗಿ ಕಾಡುವಂಥದ್ದು ಎಷ್ಟೋ ದಿನಗಳು, ವರ್ಷಗಳು, ತಿಂಗಳು ಏನೇ ಇರಬಹುದು, ಸಾಲ ತೀರಿಸೋದಕ್ಕೆ ಆಗೋದಿಲ್ಲ. ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಕೊಟ್ಟಿರುವಂಥ ಸಾಲ ಕೂಡ ವಾಪಸ್ ಬರ್ತಾ ಇಲ್ಲ. ಈ ರೀತಿ ನಾವು ತುಂಬಾ ಕಷ್ಟಗಳು ಪಡ್ತಾ ಇರ್ತೀವಿ. ಅಂತಹವರು ಈಸಿಯಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಮತ್ತೆ ಹಣಕಾಸಿನ ಸಮಸ್ಯೆಗಳು ಯಾವುದೇ ರೂಪದಲ್ಲೂ ಕೂಡ ಕಾಡೋದಿಲ್ಲ. ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ. ವಿಘ್ನ ವಿನಾಶಕನನ್ನು ಈ ದಿನ ಪೂಜಿಸುವಂಥದ್ದು. ಯಾರೆಲ್ಲ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಇರೋದಕ್ಕೆ ಒಂದು ಬಾರಿಯಾದರೂ ಉಪವಾಸ ಇದ್ದು ನೋಡಿ, ನಿಮ್ಮ ಕೋರಿಕೆಗಳನ್ನು ಸಂಕಲ್ಪದ ಮುಖಾಂತರ ಕೇಳ್ಕೊಳ್ಳಿ. ಮಂಗಳವಾರ ಬಂದಿರೋದ್ರಿಂದ ಈ ದಿನ ನೀವು ಗಣಪತಿಯನ್ನು ಎಕ್ಕದ ಹೂವುಗಳಿಂದ ಹಾಗೂ ಗರಿಕೆಯಿಂದ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ವರ್ಷಾನುಗಟ್ಟಲೆ ನಮಗೆ ಒಂದೇ ಸಮಸ್ಯೆ ಕಾಡ್ತಾ ಇದೆ, ಆ ಸಮಸ್ಯೆಗಳಲ್ಲಿ ತುಂಬಾ ಒಂದು ಕಷ್ಟ ಬರ್ತಾ ಇದೆ ಅನ್ನುವಂಥವರು ಈಸಿಯಾಗಿ ಈ ದಿನ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಏನಾದರೂ ಈ ಎಕ್ಕದ ಹೂವು ಅನ್ನುವಂಥದ್ದು ಕೂಡ ತುಂಬ ಪ್ರೀತಿಕರ. ಹಾರ ಮಾಡಿ ಕೂಡ ಹಾಕಬಹುದು. ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ದಾಸವಾಳದ ಹೂವು ಅಂತ ಹೇಳಿದ್ರೆ ಗಣಪತಿ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುತ್ತೆ. ಈ ದಿನ ಯಾರಿಗೆ ಅವರ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ತುಂಬ ಇದೆ ಅನ್ನುವಂಥವರು ಕೊಬ್ಬರಿ ಎಣ್ಣೆಯ ದೀಪವನ್ನು ಗಣಪತಿ ಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಮಾಡಬೇಕು. ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಇನ್ನು ಇದ್ರ ಜೊತೆ ಹೇಳಬೇಕು ಅಂದರೆ ನೀವು ಮುಖ್ಯವಾಗಿ ಮಾಡಿಕೊಳ್ಳುವಂಥ ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನ ನಾವು ಸಾಲ ತಗೊಂಡಿರ್ತೀವಿ ಅಥವಾ ಸಾಲ ಕೊಡಬೇಕು ಅನ್ನುವ ಸಂದರ್ಭಗಳಲ್ಲಿ ಒಂದು ತಪ್ಪನ್ನು ಮಾಡಿಬಿಡ್ತೀವಿ. ಮಂಗಳವಾರದ ದಿನ ಸಾಲ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಆದರೆ ತುಂಬ ಕ್ರಿಟಿಕಲ್ಲಾಗಿ ಸಮಯ ಅನ್ನುವಂಥದ್ದು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ನಿಮಗೇನಾದರೂ ತುಂಬಾ ಸಮಸ್ಯೆಗಳಿದೆ ಅನ್ನುವಾಗ ನಾವು ಯಾವುದೇ ರೀತಿಯಾದಂಥ ವಾರ ತಿಥಿಗಳನ್ನು ನೋಡ್ತಾ ಕೂರೋದಿಲ್ಲ. ಭಗವಂತನ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತೀವಿ. ಆದರೆ ಸಾಧ್ಯವಾದಷ್ಟು ಈ ದಿನ ಇಲ್ಲ ಅಂತ ಹೇಳಿದ್ರೆ ನಾಳೆ ಮಾಡ್ಕೊಳ್ಬಹುದು ಅನ್ನುವಂಥದ್ದೇನಾದರೂ ಇದ್ದಾಗ ಆ ಪರಿಸ್ಥಿತಿಗಳು ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಇರುತ್ತೆ. ಆಗ ನೀವು ಮಂಗಳವಾರದ ದಿನ ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಮುಖ್ಯವಾಗಿ ಸಾಲವನ್ನು ನೀವು ತೀರಿಸೋದೇನಾದರೂ ಇದ್ದಾಗ ಮಂಗಳವಾರ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಮೊದಲೇ ನೀವು ಯಾರಿಗಾದರೂ ಸಾಲ ಕೊಡೋದಿದೆ ಅಂತ ಹೇಳಿದ್ರೆ ದುಡ್ಡನ್ನು ತಗೊಂಡು ಬಂದು ನಿಮ್ಮ ಬ್ಯಾಂಕಲ್ಲಿ ಇಟ್ಕೊಂಡಿದ್ರೆ ಅದನ್ನು ಡ್ರಾ ಮಾಡ್ಕೊಂಡು ಬಂದು ಅಥವಾ ಇನ್ನೊಬ್ಬರ ಹತ್ರ ಸಾಲ ಈಸ್ಕೊಂಡು ರೆಡಿ ಮಾಡೋ ಯಾವುದೋ ಒಂದು ರೂಪದಲ್ಲಿ ಮನೆಯಲ್ಲಿ ಒಂದಿನ ದುಡ್ಡು ಮುಂಚೆನೇ ಇಟ್ಕೊಂಡಿರಿ. ಇಲ್ಲಾಂದರೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಆ ದುಡ್ಡನ್ನು ನೀವು ಕೈಗೆ ಎತ್ಕೊಂಡಿದ್ದೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಚಕ್ಕೆ ಪುಡಿಯನ್ನು, ಸಿನಾಮೆನ್ ಅಂತ ಹೇಳ್ತೀವಲ್ವ, ಆ ದಾಲ್ಚಿನ್ನಿ ಚಕ್ಕೆ ಅದನ್ನು ಪುಡಿ ಮಾಡಿ ಆದರೂ ಹಾಕಬಹುದು. ಇಲ್ಲಾಂದರೆ ನೀವು ಪುಡಿ ರೆಡಿ ಇದೆ ಅಂತ ಹೇಳಿದ್ರೆ ಅದನ್ನು ತಗೊಂಡಿದ್ದೆ ಈ ನೋಟು ಇರುತ್ತಲ್ವ, ನೋಟುಗಳ ಮೇಲೆ ಸ್ವಲ್ಪ ಹಾಕಬೇಕು ಸ್ನೇಹಿತರೆ. ಈ ದಾಲ್ಚಿನ್ನಿ ಚಕ್ಕೆ ಯಾವ ಜಾಗದಲ್ಲಿರುತ್ತೋ ಶ್ರೀ ಮಹಾಲಕ್ಷ್ಮಿ ಆ ಜಾಗದಲ್ಲಿ ಸ್ಥಿರ ನಿವಾಸ ಮಾಡ್ತಾಳೆ. ಆ ಒಂದು ಘಮ ಅನ್ನುವಂಥದ್ದು ದುಡ್ಡನ್ನು ನಮ್ಮ ಕಡೆ ಮ್ಯಾಗ್ನೆಟ್ ಥರ ಎಳ್ಕೊಂಡು ಬರುತ್ತೆ. ಎಷ್ಟೋ ಜನಕ್ಕೆ ಇದರ ಒಂದು ರಹಸ್ಯ ಗೊತ್ತಿರೋದಿಲ್ಲ. ಇದನ್ನು ನಾವು ಮಾಡಿಬಿಟ್ಟಿದ್ದೆ ನೋಟು ನಾವು ಫೋಲ್ಡ್ ಮಾಡಿದಾಗ ಅದು ನಮ್ಮ ಕಡೆ ಬರುವ ರೀತಿ ನೋಡಿಕೊಂಡಿದ್ದೆ ನೋಟನ್ನು ನಾವು ಅವ್ರಿಗೆ ಖುಷಿಯಿಂದ ಕೊಡಬೇಕು. ಎಷ್ಟೋ ಜನ ಮುಖವನ್ನು ಗಂಟು ಮಾಡಿಕೊಂಡು ಕೊಡ್ತಾರೆ. ಅಂದರೆ ಇವ್ರಿಗೆ ದುಡ್ಡು ಕೊಡಬೇಕು ನಾವು ಅನ್ನುವ ರೀತಿಯಲ್ಲಿ ಕೊಡೋದಕ್ಕೆ ಇದು ಮಾಡ್ತಾರೆ. ನೀವು ಇಷ್ಟಪಟ್ಟು ಅವ್ರ ಹತ್ರ ತಗೊಂಡಿರುವಾಗ ಎಷ್ಟು ಖುಷಿ ಇರುತ್ತೋ ಅದೇ ಥರನೇ ನೀವು ಸಂತೋಷದಿಂದ ಅವ್ರಿಗೆ ಮಂಗಳವಾರದ ದಿನ ಆ ನೋಟುಗಳ ಮೇಲೆ ಸ್ವಲ್ಪನೇ
ಈ ಚಕ್ಕೆ ಪುಡಿಯನ್ನು ಹಾಕಿ ತುಂಬ ಜನಕ್ಕೆ ಇದರ ರಹಸ್ಯ ಗೊತ್ತಿರೋದಿಲ್ಲ. ನೋಟುಗಳ ಮೇಲೆ ಈ ರೀತಿ ಇದ್ದಾಗ ಏನು ಮಾಡಿಬಿಟ್ಟಿದ್ದಾರೋ ಅನ್ನೋ ಥರ ಯೋಚನೆ ಬಂದುಬಿಡುತ್ತೆ. ನಾವು ದಾಲ್ಚಿನ್ನಿ ಚಕ್ಕೆಯಿಂದ ಮಾಡುವಂಥ ಪರಿಹಾರ ಯಾವಾಗಲೂ ಅಷ್ಟೇ ಒಳ್ಳೆಯದಾಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ನಾವು ಕೊಡ್ತೀವಿ ನೋಡಿ, ಅವ್ರಿಗೂ ಒಳ್ಳೆಯದಾಗುತ್ತೆ ಹಾಗೂ ನಮಗೆ ಮತ್ತೆ ಮತ್ತೆ ಸಾಲ ಮಾಡುವಂಥ ಪ್ರಮೇಯ ಬರೋದಿಲ್ಲ. ಹಣಕಾಸಿನ ಸಮಸ್ಯೆಗಳು ಅನ್ನುವಂಥದ್ದು ಪದೇ ಪದೇ ತೊಂದರೆ ಕೊಡೋದಿಲ್ಲ. ಅಷ್ಟೊಂದು ಶಕ್ತಿ ಹೊಂದಿರುವಂಥ ಈ ಪರಿಹಾರವನ್ನು ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು. ಸಂಬಳ ತಗೊಂಡು ಬಂದು ನಾವು ಬ್ಯಾಂಕಲ್ಲೇ ಇಟ್ಕೊಳ್ತೀವಿ. ಒಂದೊಂದು ಕೆಲಸಕ್ಕೂ ಕೂಡ ನಾವು ಫೋನ್ಪೇ, ಗೂಗಲ್ ಪೇ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತೀವಿ. ಅದು ಕೂಡ ಒಂದು ಒಳ್ಳೆಯ ರೀತಿಯೇ. ನಮ್ಮ ಹತ್ರ ತಗೊಂಡು ಬಂದು ಇಟ್ಕೊಂಡ್ರೆ ದುಡ್ಡು ಖರ್ಚಾಗಿಬಿಡುತ್ತೆ ಅಂತ. ಆದರೆ ಅದರಲ್ಲಿ ಇನ್ನು ಮುಂದೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪನಾದರೂ ದುಡ್ಡನ್ನು ಮನೆಗೆ ತಗೊಂಡು ಬನ್ನಿ. ತಗೊಂಡು ಬಂದುಬಿಟ್ಟು ಆ ನೋಟುಗಳ ಮೇಲೆ ಈ ರೀತಿ ಈ ಚಕ್ಕೆ ಪುಡಿನ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕೈಯಲ್ಲಿಟ್ಕೊಂಡು ಸದಾಕಾಲ ನಮ್ಮ ಮನೆಯಲ್ಲಿ ನಾವು ದುಡ್ಡನ್ನು ಉಳಿತಾಯ ಮಾಡಿದ್ರೆ ಸಾಕಾಗೋದಿಲ್ಲ. ಅದು ಮತ್ತೆ ಬೆಳಿಬೇಕು. ಆ ರೀತಿ ಬೆಳೆದು ಅಭಿವೃದ್ಧಿ ಆಗಬೇಕು ಅಂತ ಬೇಡಿಕೊಂಡು ಈ ನೋಟುಗಳ ಮೇಲೆ ಹಾಕಿ ಸ್ನೇಹಿತರೆ. ಅದನ್ನು ಸಿನಮೆನ್ ಪೌಡರನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನೀವು ಆ ದುಡ್ಡನ್ನು ನಿಮ್ಮ ಬೀರುವಿನಲ್ಲಿ ಸ್ವಲ್ಪ ಇಟ್ಕೊಳ್ಳಿ. ಯಾಕಂದರೆ ನಾವು ಒಂದು 20,000 ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ಕಮಿಟ್ಮೆಂಟು ಅದೇ ಥರ ಇರುತ್ತೆ. ಇದಕ್ಕಷ್ಟು ಅದಕ್ಕಿಷ್ಟು ಅಂತ ಅಷ್ಟೇ ಲೆಕ್ಕ ಮಾಡಿಟ್ಬಿಡ್ತೀವಿ. ಅದಕ್ಕೆ ಉಳಿಯೋದಿಲ್ಲಕ್ಕ ಯಾವ ಥರ ಮಾಡಬೇಕು ಅಂತ. ಉಳಿಯಲ್ಲ ಅಂತ ಹೇಳಿದ್ರು ನಾವು ಸ್ವಲ್ಪನಾದರೂ ಡ್ರಾ ಮಾಡ್ಕೊಂಡು ಬಂದು ಈ ಕೆಲಸ ಮಾಡಿ ಒಂದು ನೈಟ್ ಆದರೂ ನಮ್ಮ ಮನೆಯಲ್ಲಿ ಇಟ್ಕೊಂಡು ತದನಂತರ ನೀವು ಇದನ್ನು ಯಾರಿಗೆ ಕೊಡಬೇಕು ಅಂತ ಇರುತ್ತೆ ನೋಡಿ ಅವ್ರಿಗೆ ಕೊಡಬಹುದು. ಅವ್ರಿಗೂ ಒಳ್ಳೆಯದಾಗುತ್ತೆ, ಅದರ ಡಬ್ಬಲ್ಲು ನಮಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿ ಬಾರಿನೂ ಮಾಡ್ಕೊಳ್ಳಿ. ಯಾರಿಗಾದರೂ ದುಡ್ಡು ನೀವು ಸಾಲ ಕೊಡೋದಿದ್ದರೆ ಅವ್ರಿಗೆ ಒಂದಿನ ಮುಂಚೆನೋ ಒಂದು 10-15 ನಿಮಿಷ ಮುಂಚೆನೋ ಈ ಕೆಲಸ ಮಾಡಿ ಕೊಡಿ. ನೋಡಿ ಎಷ್ಟು ಬೇಗ ಸಾಲ ತೀರುತ್ತೆ ಹಾಗೂ ನೀವು ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಲ್ಲಿ ಒದ್ದಾಟ ಅನ್ನೋದು ಇರೋದಿಲ್ಲ. ಸುಖ ಶಾಂತಿ ಅನ್ನುವಂಥದ್ದು ಈ ಪರಿಹಾರ ಕೊಡುತ್ತೆ. ಶ್ರೀ ಮಹಾಲಕ್ಷ್ಮಿಯ ಪೂರ್ತಿ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದ.